ಹಲೋ ಸ್ನೇಹಿತರೆ, ಎಲ್ಲರಿಗೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಮಾಡೋದೇನೆಂದರೆ ಒಂದು ಸ್ಪೆಷಲಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಹಾಗೆ ನಾನು ಎಲ್ಲನೂ ತೆಳಗಡೆ ನೋಟ್ ಮಾಡ್ಕೊತ ಬಂದಿದ್ದೀನಿ. ಮೊದಲನೇದಾಗಿ 1 ಕಪ್ಪು ಹೆಸರುಬೇಳೆ, ತೊಗರಿಬೇಳೆ ತೊಗೊಂಡಿದ್ದೀನಿ. ಏನಪ್ಪ ಈ 2 ಬೇಳೆ ತೊಗೊಂಡು ಏನು ಮಾಡ್ಬೋದು ಅಂತ ಅನ್ನಿಸ್ತದಲ್ಲ ನೋಡ್ರಿ. ಯಾವುದೇ ಆಹಾರದ ಜೊತೆಗೆ ಅಂದರೆ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಇಡ್ಲಿ, ಸಾಂಬಾರು, ಪಡ್ಡು ಎಲ್ಲದಕ್ಕೂ ಸೂಟ್ ಆಗುವಂಥ ಸಾಂಬಾರು ಹೇಳ್ಕೊಡಾಕ್ತೀನಿ. ಒಂದೇ ಸಾಂಬಾರು ಎಷ್ಟೊಂದು ಡಿಸ್. ಇವಾಗ ಕುಕ್ಕರಲ್ಲಿ ಹಾಕಿ ಒಂದು 2ರಿಂದ 3 ವಿಸಿಲ್ ತನಕ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಗಿನ ಸಿಪ್ಪೆ ಎಲ್ಲ ತೆಗೆದಾಕಿದ್ದೀನಿ. ತೆಗೆದಾಕಿ ಅದನ್ನು ಒಂದು ಬೊಗಣೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಕ್ಕಿಟ್ಟಿದ್ದೀನಿ. ಸೊ ನೋಡಿ, ಇವಾಗ ವಿಸಿಲ್ ಆಗಿದೆ ನೋಡಿ. 2ರಿಂದ 3 ಎರಡೇ ಸಾಕು, ತುಂಬ ಆಗುತ್ತೆ. ಸ್ವಲ್ಪ ನೋಡಬೇಕು ಹವಾ ಹೋಗಿದೆ ಇಲ್ಲ ಅಂತ, ಇಲ್ಲಾಂದರೆ ಡೇಂಜರಸ್ ಅಲ್ವ. ನೋಡಿ ಬೇಳೆ ಕಂಪ್ಲೀಟಾಗಿ ಎಷ್ಟು ನೀಟಾಗಿ ಕುದ್ದಿದೆ, ಪೂರ್ತಿ ಕುದ್ದಿದೆ. ಅದನ್ನು ಸ್ವಲ್ಪ ಆರೋಗ್ಬಿಟ್ಟು ಈ ಕಡೆ ನುಗ್ಗೆಕಾಯಿ ಕುದ್ದಿದೆ ಇಲ್ಲ ನೋಡೋಣ. ನುಗ್ಗೆಕಾಯಿ ಕುದ್ಬಿಟ್ಟಿದೆ, ನೀರೆಲ್ಲ ಆಟ್ರಿಸ್ಕೊಂಡದ. ಇವಾಗ ಅದನ್ನು ತೊಗೊಳೋಣ. ಈ ಕಡೆ 1 ಕಪ್ಪಲ್ಲಿ ಸ್ವಲ್ಪ ಹುಣಸೆಕಾಯಿನ ನೆನೆಸಿಡೋಣ. ನೆನೆಸಿಟ್ಟು ಒಂದು ಕಡಾಯಿ, ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ. ನಾನು ನಿಮಗೆ ಈಸಿ ಆಗಲಿ ಅಂತ ಬಾಜುಕ ನೋಟ್ ಕೂಡ ಮಾಡಿದ್ದೀನಿ. ತುಂಬ ಒಳ್ಳೆಯ ರೆಸಿಪಿ ಇದು. ಯಾವುದೇ ಥರ ಆಹಾರಕ್ಕೆ ಬಳಸ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಂದು ಕಲರ್ ಬರೋ ತನಕ ತಿರುವಾಡಿ. ಇಡ್ಲಿ ಜೊತೆಗೂ ತಿನ್ಬೋದು ಇದನ್ನು ಸಾಂಬಾರಂತ. ಆಮೇಲೆ ಪಡ್ಡು ಜೊತೆಗೂ ತಿನ್ಬೋದು. ಆಮೇಲೆ ವಡೆ, ಆಮೇಲೆ ಬಜ್ಜಿ ಸ್ಪೆಷಾಲಿಟಿ ಇದು. ಮೈಸೂರು ಬಜ್ಜಿ ಜೊತೆಗೂ ತಿನ್ಬೋದು. ಆಮೇಲೆ ಅನ್ನ ಜೋಡಿ, ಸಾಂಬಾರು ಜೋಡಿ. ನಿನ್ನೆ ಮೊನ್ನೆ ರೊಟ್ಟಿ ಉಳಿದಿರ್ತಲ್ವ, ಅದಕ್ಕೆ ಈ ಥರ ಸಾಂಬಾರು ಮಾಡಿ ಅದರಲ್ಲಿ ಕೂಡ ಉಣ್ಬೋದು. ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ. ಧನಿಯಾ ಅಂದರೆ ಏನಿಲ್ಲರಿ, ಕೊತ್ತಂಬರಿ ಬೀಜ ಅಂತಿರಲ್ರಿ, ಅದನ್ನೇ ಧನಿಯಾ ರೀ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ರೀ, ಕೆಂಪು ಮೆಣಸಿನ್ಕಾಯಿ. ಆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿಬೇಕು. ಆಮೇಲೆ ಇಂಗು ಸಿಗ್ತದೆ ನೋಡ್ರಿ ಹೊರಗಡೆ. ಸ್ವಲ್ಪ ಮೆಣಸು, ಚಕ್ಕಿ, ಲವಂಗ, ಮೆಣಸು ಸಖತ್ತಾಗಿ ಫ್ರೈ ಮಾಡಬೇಕು. ಆಮೇಲೆ ಹಾಕೋರು ಬಿರಿಯಾನಿ ಎಲೆ ಅಂತಾರಲ್ರಿ, ಆ ಎಲೆನೂ ಹಾಕ್ತಾರೆ. ನೀವು ಕೂಡ ಹಾಕಿದ್ರೆ ಹಾಕ್ಬೋದು. ಸ್ವಲ್ಪ ಕರಿಬೇವು, ಅದನ್ನು ಕೂಡ ಎಣ್ಣೆಯಲ್ಲಿ ಸಖತ್ತಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಸ್ವಾದ ಬರುತ್ತೆ. ಅದರ ಸಲುವಾಗಿ ಎಲ್ಲ ಚೆನ್ನಾಗಿ ಇವಾಗ ಹಸಿ ಕೊಬ್ಬರಿ, ತೆಂಗಿನಕಾಯಿ ಹೊಡೆದಿರ್ತೀರಲ್ವ, ಅದ್ರ ಕೊಬ್ಬರಿ. ಈಗ ಅದನ್ನು ಮಿಕ್ಸಿಗೆ ಹಾಕೋಣ. ಪೂರ್ತಿ ಸಣ್ಣಗಾಗೋ ತನಕ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋಬೇಕು. ನೋಡಿ ಯಾವ ಕಲರ್ ಆಗಿದೆ. ಇವಾಗ ಸಾಂಬಾರನ್ನ ಒಗ್ಗರಣೆ ಹಾಕೋದು ಹೇಳ್ಕೊಡ್ತೀನಿ ನೋಡು. ಫಸ್ಟ್ನೇದಾಗಿ ಒಂದು ಬೊಗಣಿ ತೊಗೊಂಡಿದ್ದೀನಿ. ನಾನು ಸಾಂಬಾರು ಎದ್ರಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇಲ್ಲಿ ನಾನು ಟೊಮ್ಯಾಟೊ, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಇನ್ನೇನು ತೊಗೊಂಡಿದ್ದೀನಿ ಗೊತ್ತಾಯ್ತಲ್ವ? ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದು ತನಕ ಫ್ರೈ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿಣ ಪುಡಿ. ತುಂಬ ಈಸಿ ರೆಸಿಪಿ ಇದು, ತುಂಬ ಬೇಗನೆ ಮಾಡ್ಬೋದು. ಆಮೇಲೆ ಮಿಕ್ಸಿಗೆ ಹಾಕಿಟ್ಟಿದ್ವಲ್ವ ಆಗಲೇ, ಅದು ರುಬ್ಕೊಂಡಿರುವಂಥ ಅದನ್ನು ಇವಾಗ
ಪಾತ್ರೆಗೆ ಹಾಕಬೇಕು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಿಂದ ತಿರುಗಾಡಬೇಕು. ಆಮೇಲೆ ನುಗ್ಗೆಕಾಯಿನ ಕುದಿಸಿ ಸೈಡಿಗೆ ಇಟ್ಟಿದ್ರಲ್ಲ ಆರಲಿ ಅಂತ. ಇವಾಗ ಆರಿದೆ ಕಂಪ್ಲೀಟಾಗಿ. ಈಗ ಅದನ್ನು ಕೂಡ ಹಾಕೋಣ. ಸ್ವಲ್ಪ ಬೆಲ್ಲ, ಆಮೇಲೆ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಅದೇ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ತೊಳ್ಕೊಂಡು ಆಗುತ್ತಲ್ವ, ಸುಮ್ಮನೆ ಅದನ್ನು ಯಾಕೆ ಚೆಲ್ಲೋದು, ಸೈಡಿಗೆಲ್ಲ ಹತ್ತಿರುತ್ತಿರುತ್ತಲ್ವ ಮಿಕ್ಸರಿಗೆ ಜಾರಿಗೆ, ಸ್ವಲ್ಪ ಅದನ್ನೇ ಹಾಕೋದು. ಇವಾಗ ಬೇಳೆ ಕುದಿಸಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಸ್ಪೂನಿಂದನೂ ಸಣ್ಣಗೆ ಮಾಡ್ಬೋದು, ಅಂದರೆ ಮುಗಿಸ್ಬೋದು. ಇದು ಆಲ್ರೆಡಿ ತುಂಬ ಕುದ್ದಿದೆ. ಅದ್ರ ಸಲ ಕೈಯಿಂದ ಒಂದು 2-3 ಸಲ ಹಿಂಗೆ ಮಾಡಿದ್ರೆ ಬಿಟ್ಟರೆ ಆಯಿತು. ಸ್ವಲ್ಪ ಹುಣಸೆಕಾಯಿ ರಸ, ಹುಣಸೆಹಣ್ಣು ನೆನೆಸಿಟ್ಟಿದ್ದಲ್ವ, ಈಗ ಅದನ್ನು ಕಿವುಚಿ ಆ ರಸ ಹಾಕೋಣ. ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ. ವಾವ್, ಫೈನಲಿ ಸಾಂಬಾರ್ ಈಸ್ ರೆಡಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ನೋಡಿ, ಸಾಂಬಾರು ಕುದೀತಾ ಇದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬಿಡಿ ಸಾಂಬಾರನ್ನ, ಆಮೇಲೆ ಸಾಂಬಾರು ರೆಡಿ. ನೋಡಿ, ರೊಟ್ಟಿ, ಎಗ್ಗು, ಈ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಸ್ಪೆಷಾಲಿಟಿ. ಎಲ್ಲರಿಗೂ ಧನ್ಯವಾದಗಳು.